ಏನ್ರಯ್ಯ ಬ್ಯಾನರ್ ವಿಚಾರಕ್ಕೆ ಇಷ್ಟೆಲ್ಲ ಆಗತ್ತಾ? ಭರತ್ ರೆಡ್ಡಿ ಸಚಿವ ಜಮೀರ್ ಅಹ್ಮದ್ಗೆ ಸಿಎಂ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೇವಲ ಒಂದು ಕ್ಷುಲ್ಲಕ ವಿಚಾರ, ಬ್ಯಾನರ್ ವಿಚಾರ. ಈ ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟೆಲ್ಲ ಆಗತ್ತಾ ಅಂತ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಭರತ್ ರೆಡ್ಡಿಗೆ. ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಅಂತ ಕೆಂಡಾಮಂಡಲರಾಗಿದ್ದಾರೆ. ಏರ್ಪೋರ್ಟ್ನಲ್ಲೇ ಗಲಭೆ ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಪಡ್ಕೊಂಡ್ರು. ಇನ್ನು ಸಚಿವ ಜಮೀರ್ ಅಹ್ಮದ್ ಭರತ್ ರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಯ್ತು ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಖುದ್ದು ಸಿಎಂ ಭೇಟಿಯಾಗಿ ಇಬ್ಬರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತೋರಣಗಲ್ ಜಿಂದಾಲ್ ಏರ್ಪೋರ್ಟ್ನಲ್ಲೇ ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿಗೆ ತೆರಳುವ ಮಧ್ಯೆ ಇಬ್ಬರಿಗೂ ಬುಲಾವನ್ನ ನೀಡಲಾಗಿತ್ತು. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ. ಸಿಎಂ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ರೆಡ್ಡಿಗಳ ಕಾಳಗ ಗಂಭೀರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪರಿಗಣಿಸಿದ್ದಾರೆ. ಬ್ಯಾನರ್ ಗಲಾಟೆ, ಫೈರಿಂಗ್, ಕಾರ್ಯಕರ್ತ ಸಾವು ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಗಲಭೆ ನಂತರದ ಬುಲೆಟ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದಲೂ ಕೂಡ ಸಿಎಂಗೆ ಮಾಹಿತಿಯನ್ನ ನೀಡಲಾಗಿದೆ. ಜೊತೆಗೆ ಭರತ್ ರೆಡ್ಡಿ ಅವರನ್ನು ಕೂಡ ಈ ಒಂದು ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಜಮೀರ್ ಅಹ್ಮದ್ ಅವರನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಇದು ಹೆಂಗ್ರಯ್ಯ ಆಯಿತು, ಏನಾಯಿತು ಅಲ್ಲಿ, ಅದೆಲ್ಲದರ ಮಾಹಿತಿನ ಪಡ್ಕೊಂಡಿದ್ದಾರೆ. ಜೊತೆಗೆ ಆಲ್ರೆಡಿ ಅಧಿಕಾರಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಯಿತು ಈ ಒಂದು ಬ್ಯಾನರ್ ಕಟ್ಟುವಂತಹ ಸಂದರ್ಭದಲ್ಲಾಗಿರಬಹುದು, ಎಲ್ಲಿಂದ ಈ ಒಂದು ಗಲಾಟೆ ಪ್ರಾರಂಭ ಆಯಿತು, ಪ್ರಾರಂಭ ಆದ ನಂತರ ಯಾವ ರೀತಿ ತಾರಕಕ್ಕೆ ಇರ್ತು, ಅದೆಲ್ಲದರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ FIR ನಲ್ಲಿ ಇಷ್ಟು ಜನದ ಹೆಸರು ಕೂಡ ಉಲ್ಲೇಖ ಆಗಿದೆ, ಈ ರೀತಿ ದೂರು ಕೂಡ ಕೊಟ್ಟಿದ್ದಾರೆ. ಅದೆಲ್ಲದರ ಮಾಹಿತಿಯನ್ನ ಅಧಿಕಾರಿಗಳು ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರ್ತಾರೆ. ಜೊತೆಗೆ ಈಗ ಭರತ್ ರೆಡ್ಡಿ ಆಗಿರಬಹುದು, ಸಚಿವ ಜಮೀರ್ ಅಹ್ಮದ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಏರ್ಪೋರ್ಟ್ನಲ್ಲಿ. ಈ ಒಂದು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಇಬ್ಬರಿಗೂ ಕೂಡ ಸಿದ್ದರಾಮಯ್ಯ ಅವರೇ ಬುಲಾವ್ ಕೊಟ್ಟಿದ್ರು, ಬೆಂಗಳೂರಿಗೆ ಹೋಗುವ ಮೊದಲೇ ಬುಲಾವ್ ಕೊಟ್ಟಿದ್ರು. ಇಷ್ಟರ ಮಟ್ಟಿಗೆ ಬಳ್ಳಾರಿಯಲ್ಲಿ ಈ ಒಂದು ಬ್ಯಾನರ್ ವಿಚಾರ, ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವು ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇದೆ. ಯಾಕೆಂತಂದ್ರೆ ಈಗ ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರ ಮೇಲೆ ಬಿಜೆಪಿಯವರು ಷಡ್ಯಂತ್ರ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಳ್ಳಾರಿಯ ಪರಿಸ್ಥಿತಿ ಯಾವ ರೀತಿ ಇದೆ, ಕಾರ್ಯಕರ್ತರ ಮನೆಯವರನ್ನ ಭೇಟಿ ಮಾಡಿದ್ರೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ. ಇನ್ನು ಭರತ್ ರೆಡ್ಡಿ ಆಗಿರಬಹುದು, ಸಚಿವ ಜಮೀರ್ ಅಹ್ಮದ್ ಇಬ್ರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಿನ್ ಟು ಪಿನ್ ಅಂದ್ರೆ ಏನೆಲ್ಲ ಆಯಿತು, ಈ ಒಂದು ಘಟನೆ ಹೇಗೆ ಪ್ರಾರಂಭ ಆಯಿತು, ಬ್ಯಾನರ್ ಅನ್ನು ಅಳವಡಿಕೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಎಲ್ಲಿಂದ ಈ ಒಂದು ಸಂಘರ್ಷ ಶುರುವಾಯಿತು, ಅದೆಲ್ಲದರ ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ಭರತ್ ರೆಡ್ಡಿ ಅವರು ಕೂಡ ಕೊಟ್ಟಿದ್ದಾರೆ. ಜಮೀರ್ ಅಹ್ಮದ್ ಅವರು ಕೂಡ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ, ಸಂಘರ್ಷ ಆಗುತ್ತೆ, ಇಷ್ಟೆಲ್ಲ ಆಗುತ್ತೆ ಅಂತಂದ್ರೆ ಹೆಂಗೆ ಸಾಧ್ಯ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಈಗ ಏನು ಇವರು ವಾಲ್ಮೀಕಿ ಪುತ್ಥಳಿಯನ್ನ ಅನಾವರಣ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಮೊದಲೇ ಅಲ್ಲೊಂದು ವಾಲ್ಮೀಕಿ ಪುತ್ಥಳಿ ಇದ್ರೂ ಕೂಡ ಮತ್ತೊಂದು ಪುತ್ಥಳಿಯನ್ನ ಅನಾವರಣ ಮಾಡಲಿಕ್ಕೆ, ಲೋಕಾರ್ಪಣೆ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿದೆ. ಈ ಒಂದು ಗಲಾಟೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಮಾಯಕನ ಜೀವ ಹೋಗಿದೆ. ಆ ಒಂದು ಜೀವಕ್ಕೆ ಯಾವ ರೀತಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಯಾವ ರೀತಿ ನ್ಯಾಯ ಒದಗಿಸುತ್ತೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭರತ್ ರೆಡ್ಡಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಘಟನೆಯ ಕುರಿತು ಜಮೀರ್ ಅಹ್ಮದ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ಅಧಿಕಾರಿಗಳು ಕೂಡ ಸಂಪೂರ್ಣ ಮಾಹಿತಿನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಏಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನು ನೀಡಲೇಬೇಕಾಗುತ್ತೆ. ಈಗ ನಾಡದೊರೆ ಸಿದ್ದರಾಮಯ್ಯ ಆಗಿರೋದ್ರಿಂದ ಸದ್ಯಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿಯ ಕ್ರಮವನ್ನು ಜರುಗಿಸ್ತಾರೆ ಅಂತ ನೋಡಬೇಕಾಗುತ್ತೆ ಸಿದ್ದರಾಮಯ್ಯ ಅವರು.